ಸರ್, ಈಗ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆರೋಪ ಮಾಡ್ತಾನೆ ಬಂದಿದ್ರು. ಇವರು ಕರಸೇವಕರನ್ನು ಬಂಧಿಸ್ತಾರೆ, ಸರ್ಕಾರ ಮುಸ್ಲಿಂ ಅವ್ರನ್ನ ತುಷ್ಟೀಕರಣ ಮಾಡುತ್ತೆ, ಹಿಂದೂ ವಿರೋಧಿ ಸರ್ಕಾರ ಅಂತ ಪ್ರಚಾರ ಮಾಡ್ತಾ ಇದ್ರು ಸರ್. ಈಗ ಅದಕ್ಕೆ ಒಂದು ಯುಗಾದಿ ಹಬ್ಬದ ಸಂದರ್ಭದಲ್ಲೂ ಕೂಡ ಇದೇ ರೀತಿ ವಿಶೇಷ ಪೂಜೆ ಮಾಡೋಕ್ಕೆ ಹೇಳಿದ್ದೆ. ಸಂಕ್ರಾಂತಿ ಸಮಯದಲ್ಲೂ ಕೂಡ ಹೇಳ್ತೀನಿ, ಮತ್ತು ಬೇರೆ ಬೇರೆ ಹಬ್ಬಗಳ ಸಂದರ್ಭದಲ್ಲೂ ಕೂಡ ಮಾಡಿ ಅಂತ ಹೇಳ್ತೀವಿ. BJPಯವರು ರಾಜಕಾರಣಕ್ಕೋಸ್ಕರ ಅಷ್ಟೆಲ್ಲ ಅದೆಲ್ಲ ಮಾತಾಡ್ತಾರೆ ಅಷ್ಟೇ. ಅದರ ನಿಜವಾದ ಹಿಂದೂಗಳು, ಹಿಂದೂ ಧರ್ಮವನ್ನು ಪಾಲಿಸ್ತಾ ಇರ್ತಕ್ಕಂಥವರು ಕಾಂಗ್ರೆಸ್ನಲ್ಲಿರ್ತಕ್ಕಂಥವರು. ಅವರು ಕೂಡ ನಾವು ಯಾವತ್ತೂ ಕೂಡ ಧರ್ಮವನ್ನಾಗಲಿ ದೇವರುಗಳನ್ನಾಗಲಿ ರಾಜಕೀಯಕ್ಕೆ ನಾವು ಬಳಸ್ಕೊಂಡಿಲ್ಲ. BJPಯವರು ಬಳಸ್ಕೊಳ್ತಾರೆ ಅಷ್ಟೇ. ಆಮೇಲೆ ಎಲ್ಲ ಭಾಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಇದು ಬೀಗ ಹಾಕಿ 100 ವರ್ಷ ಆಗಿತ್ತು ರಾಮನ ದೇವಸ್ಥಾನಕ್ಕೆ. ಅದನ್ನು ತೆಗೆಸಿದ್ದ್ಯಾರು? ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಗಳಾಗಿದ್ದಾಗ ಅದನ್ನು ತೆಗೆಸಿ ಪೂಜೆ ಮಾಡುವಂಥ ಅವಕಾಶವನ್ನು ರಾಜೀವ್ ಗಾಂಧಿಯವರು ಮಾಡಿಕೊಟ್ರು. ಅದನ್ನು ಜನ ಇವತ್ತು ಮತ್ತೆ ಅವರೊಂದ್ಸಲಿ ಜ್ಞಾಪಿಸೋಕೆ ಇಷ್ಟಪಡ್ತೇನೆ, BJPಯವ್ರಿಗೂ ಜ್ಞಾಪಿಸೋಕೆ ಇಷ್ಟಪಡ್ತಾನೆ. ಆಮೇಲೆ ಕರಸೇವಕರು ಅಂತ ಹೇಳಿದ ತಕ್ಷಣ ಆ ಕರಸೇವಕ ಹುಬ್ಳಿ 16 ಕೇಸುಗಳಿದೆ, ಕ್ರಿಮಿನಲ್ ಕೇಸಸ್. ಈಗ ನಾವು ಕೂಡ ಕಾಂಗ್ರೆಸ್ನವರು ಅಥವಾ ಮಂತ್ರಿ ಆಗಿದ್ದೀನಿ ಅಥವಾ ಶಾಸಕ ಆಗಿದ್ದೀನಿ, ಆಮೇಲೆ ಕಾಂಗ್ರೆಸ್ನಲ್ಲಿ ಸೇವಾದಳದಲ್ಲಿ ಇದ್ದಾರೆ ಅಥವಾ ಬೇರೆ ಬೇರೆ ಹುದ್ದೆಗಳಿದ್ದಾರೆ ಅಂತ ಹೇಳಿದ್ರೆ ಕಾನೂನನ್ನು ಉಲ್ಲಂಘನೆ ಮಾಡಿ ನಾವೇನು ಕೆಲಸ ಬೇಕಾದ್ರೂ ಮಾಡ್ಬೋದಾ? ಈಗ ನನ್ನ ಮೇಲೂ ಕೂಡ ಮೇಕೆದಾಟು ಮತ್ತು ಇನ್ನೂ ಅನೇಕ ಪ್ರತಿಭಟನೆಗಳು ನಾವು ವಿರೋಧ ಪಕ್ಷದಲ್ಲಿದ್ದಾಗ ನಮ್ಮ ಮೇಲೂ ಕೂಡ ಕೇಸುಗಳಿದೆ, 5-6 ಕೇಸುಗಳಿದೆ. ನಾವು ರಸ್ತೆ ಉಲ್ಲಂಘನೆ ಬೇರೆ ಬೇರೆ ಮೆರವಣಿಗೆಗಳಲ್ಲಿ ಮಾಡಿದಾಗ ನನ್ನ ಮೇಲಿದೆ, ಶಿವಕುಮಾರ್ ಅವ್ರ ಮೇಲಿದೆ, ಸಿದ್ದರಾಮಯ್ಯ ಅವ್ರ ಮೇಲಿದೆ, ನಮ್ಮ ಎಲ್ಲ ಮುಖಂಡರ ಮೇಲೂ ಕೇಸುಗಳಿದೆ. ಇವರು ಕರಸೇವಕ ಅಂತ ಹೇಳಿದ ತಕ್ಷಣ 16 ಕೇಸುಗಳು ಇರ್ತಕ್ಕಂಥದ್ದು ಕ್ರಿಮಿನಲ್ ಕೇಸುಗಳು. ಅದಕ್ಕೆ ಈ BJP ಮುಖಂಡರು ಇವರೆಲ್ಲ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂಥವ್ರು, ಮಂತ್ರಿಗಳಾಗಿದ್ದಂಥವ್ರು, ಗೃಹ ಇಲಾಖೆ ಮಂತ್ರಿಗಳಾಗಿದ್ದಂಥವ್ರು, ಅವ್ರಿಗೆ ಕಾನೂನಿನ ಅರಿವಿಲ್ಲ ಅಂತ ಹೇಳಿದ್ರೆ ಇಂಥವರು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರಬೇಕೋ ಬೇಡವೋ ಅನ್ನೋದನ್ನ ಜನ ಯೋಚನೆ ಮಾಡಬೇಕಾಗುತ್ತೆ.